ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ BGT ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅಂತ ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ಟೆಸ್ಟ್ ಮ್ಯಾಚು. ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಟೆಸ್ಟ್ನ ಫಸ್ಟ್ ಡೇ ಹಾಗೂ ಸೆಕೆಂಡ್ ಡೇ ಅನಾಲಿಸಿಸ್ ಬಗ್ಗೆ ಮಾತಾಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು, ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅನ್ನೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲನೇದಾಗಿ ಟಾಸ್ ಗೆದ್ದ ಟೀಮ್ ಇಂಡಿಯಾ ಅವರು ಬ್ಯಾಟಿಂಗ್ ಆಯ್ಕೆ ಮಾಡ್ತಾರೆ ಹಾಗೂ ಪ್ಲೇಯಿಂಗ್ ಲೆವೆನಲ್ಲೂ ಕೂಡ ಕೆಲವೊಂದು ಚೇಂಜಸ್ ಆಗುತ್ತೆ. ನೀವು ನೋಡಿರ್ಬೋದು ಟೆಸ್ಟ್ ಮ್ಯಾಚಲ್ಲಿ. ಮತ್ತು ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಭಾರತ ತಂಡ 180ಕ್ಕೆ ಆಲ್ಔಟ್ ಆಗ್ತಾರೆ ಅಂತ ಹೇಳ್ಬೋದು. ನೀವು ಇಲ್ಲಿ ನೋಡ್ತಿರ್ಬೋದು. ಭಾರತ ತಂಡದ ಪರವಾಗಿ ನಿತೀಶ್ ಕುಮಾರ್ ರೆಡ್ಡಿ ಅವರು 42 ರನ್ ನೋಡಿದ್ದಾರೆ ಹಾಗೂ KL ರಾಹುಲ್ ಅವರು 32 ರನ್ ನೋಡಿದ್ದಾರೆ. ಇದು ಬಿಟ್ಟರೆ ಬೇರೆ ಯಾವ ಪ್ಲೇಯರಿಂದ ಕೂಡ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಬರಲ್ಲ ಈ ಒಂದು ಟೆಸ್ಟ್ ಮ್ಯಾಚಲ್ಲಿ. ಒಂಥರ ಬ್ಯಾಕ್ ಮೌಸ್ ಆದರು ಅಂತ ಕಾಣುತ್ತೆ. ಇನ್ನು ಆಸ್ಟ್ರೇಲಿಯನ್ ಬೌಲಿಂಗ್ ಅಂತ ಬಂದಾಗ ಮಿಚೆಲ್ ಸ್ಟಾರ್ಕ್ ಅವರು 14 ಓವರಿಗೆ 6 ವಿಕೆಟ್ ಕೊಟ್ಟು ಈ ಒಂದು ಸೀಸನಲ್ಲಿ ಹೈಲೈಟ್ ಆಗ್ತಾರೆ. ನೀವು ಇಲ್ಲಿ ನೋಡ್ತಿರ್ಬೋದು. ಇವರ ಒಂದು ಬಾಲಿಂಗಿಗೆ ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ ಒಂಥರ ಸ್ಟಾಪ್ ಆಗಿಬಿಡ್ತಾರೆ ಅಂತಲೇ ಹೇಳ್ಬೋದು. ಆ ಥರ ಬಾಲ್ ಮಾಡ್ತಾರೆ. ಇನ್ನು ನೆಕ್ಸ್ಟು ಆಸ್ಟ್ರೇಲಿಯಾದ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು. 337 ರನ್ ನೋಡಿದ್ದಾರೆ ಸಖತ್ತಾಗಿ. ಇವರ ಈ ಒಂದು ಸ್ಕೋರ್ 337 ಹೋಗೋದಕ್ಕೆ ಅದಕ್ಕೆ ಮೇನ್ ಕಾರಣ ಟ್ರೇವಿಸ್ ಹೆಡ್ ಓವರ್ ಅಂತ ಹೇಳ್ಬೋದು. ಒಳ್ಳೆ T20 ಆಡ್ದಂಗೆ ಆಡ್ತಾರೆ ಟೆಸ್ಟ್ ಮ್ಯಾಚ್ನ. 140 ರನ್ ನೋಡಿದ್ದಾರೆ ಸಖತ್ತಾಗಿ. ಇನ್ನು ಇವ್ರ ಜೊತೆಗೆ ಮಾರ್ನಸ್ ಲಬುಷನ್ ಅವರು 64 ರನ್ ನೋಡಿದ್ದಾರೆ. ಕುಟ್ಟಿಕೊಂಡು ಆಡಿದ್ರು ಕೂಡ ಒಂಥರ ಚೆನ್ನಾಗಿ ಆಡ್ತಾರೆ. ಇಂಡಿಯನ್ ಬೌಲರ್ಸ್ಗಳಿಗಂತೂ ಒಂಥರ ಬೇಜಾರೇ ಮಾಡಿಬಿಡ್ತಾರೆ. ಹೆಡ್ ಓವರ್ ಹಾಗೂ ಮಾರ್ನಸ್ ಲಬುಷನ್ ಅವರು ಔಟೇ ಆಗಲ್ಲ, ಆ ಥರ ಆಡ್ತಾರೆ. ಈ ಒಂದು ಪ್ಲೇಯರ್ಸ್ನ ಸ್ಟಾಪ್ ಮಾಡೋಕ್ಕೆ ನಮ್ಮ ಬೂಮ್ರಾ ಹಾಗೂ ನಮ್ಮ ಸಿರಾಜ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿ ಇಬ್ಬರು ಕೂಡ 4 ವಿಕೆಟ್ ತಗೋತಾರೆ. ಸಖತ್ತಾಗಿ ಬೌಲಿಂಗ್ ಕೂಡ ಮಾಡ್ತಾರೆ ಈ ಒಂದು ಟೆಸ್ಟ್ ಮ್ಯಾಚಲ್ಲಿ. ಮತ್ತು ಫಸ್ಟ್ ಇನ್ನಿಂಗ್ಸಲ್ಲಿ ಆದಮೇಲೆ ಆಸ್ಟ್ರೇಲಿಯಾ ತಂಡದವರು 157 ರನ್ ಲೀಡ್ ಕೊಡ್ತಾರೆ ಇಂಡಿಯಾ ಟೀಮ್ ಅವರಿಗೆ. ಇದೊಂಥರ ಸ್ವಲ್ಪ ಕಷ್ಟ ಆಯಿತು ಅಂತ ಹೇಳ್ಬೋದು ನಮ್ಮ ಇಂಡಿಯಾ ಟೀಮ್ ಅವರಿಗೆ. ಇನ್ನು ಇಂಡಿಯಾದ ಸೆಕೆಂಡ್ ಇನ್ನಿಂಗ್ಸ್ ಅಂತ ಬಂದಾಗ 128ಕ್ಕೆ 5 ವಿಕೆಟ್ ಆಗ್ತಾರೆ. ಒಂಥರ ಎಲ್ಲ ಡೌನ್ ಆದರು ಅಂತ ಹೇಳ್ಬೋದು ಇಂಡಿಯಾ ಟೀಮ್ ಅವರು. ನೀವು ಇಲ್ಲಿ ನೋಡ್ತಿರ್ಬೋದು. ಒಂಥರ ಹೆವಿಯಾಗಿ ಬ್ಯಾಕ್ ಬೌನ್ಸ್ ಆದರು ಅಂತ ಹೇಳ್ಬೋದು ಇಂಡಿಯಾ ಟೀಮ್ ಅವರು. ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದಾಗಿತ್ತು. 128-5 ಅಂದರೆ ತುಂಬ ವೀಕೆ ಆಯಿತು. ಇನ್ನೂ ಲೀಡ್ ಕೂಡ ಹೋಗಿಲ್ಲ ಇಂಡಿಯಾ ಟೀಮ್ ಅವರು. ನಾಳೆ ಅದೇನು ಮಾಡ್ತಾರೋ ಗೊತ್ತಿಲ್ಲ, ಕಾದು ನೋಡಬೇಕು. ನನ್ನ ಪ್ರಕಾರ ಈ ಒಂದು ಟೆಸ್ಟ್ ನೋಡ್ತಾ ಇದ್ದರೆ ಹೊಗೆ ಹಾಕ್ಸೋಳಂಗೆ ಕಾಣ್ತಾ ಇದೆ. ನಿಮ್ಮ ಪ್ರಕಾರ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇನ್ನು ಡೇ 3 ನಾಳೆ ಇದೆ, ಅದೇನಾಗುತ್ತೋ ಕಾದು ನೋಡಬೇಕು. ಮುಂದಿನ ವೀಡಿಯೋದಲ್ಲಿ ಡೇ 3 ಬಗ್ಗೆ ಅಪ್ಡೇಟ್ ತೊಗೊಂಬರ್ತೀನಿ. ಅಲ್ಲಿವರೆಗೂ ಸಿಗೋವರೆಗೂ ಬಾಯ್.